ಹಾಯ್ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ತುಳಸಿ ಹಬ್ಬ ಆಗಿರುತ್ತೆ. ಸೊ ನಾರ್ಮಲಾಗಿ ವಾರ ಮಾಡಬೇಕಾದ್ರೆ ನಾನು ಹೇಗೆ ಮಾಡ್ತೀನಿ ಇವತ್ತು ಕೂಡ ಅದೇ ಥರ ನೀಟಾಗಿ ರೆಡಿ ಮಾಡ್ತಿದ್ದೆ. ತುಳಸಿ ಮದುವೆ ಯಾರ ಜೊತೆ ಆ್ಯಂಡ್ ಇದ್ರ ಪದ್ಧತಿ ಏನು, ಪ್ರತೀತಿ ಏನು ತಿಳ್ಕೊಂಡರು ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಸ್ವಲ್ಪ ಗೊತ್ತು. ಆ್ಯಕ್ಚುಲಿ ನಾನು ತುಳಸಿ ಹಬ್ಬ ಮಾಡ್ತಿರ್ಲಿಲ್ಲ. ಬಟ್ ತುಳಸಿಗೆ ನಾರ್ಮಲಾಗಿ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಸಿಂಪಲಾಗಿ ಒಂದು ಬಾಟ್ರು ಬಿಟ್ಕೊಂಡು ನೀಟಾಗಿ ಅದಕ್ಕೆಲ್ಲ ಫಿಲ್ ಮಾಡಿಕೊಂಡು 5ರಿಂದ 1 ಚುಕ್ಕೆ ಇಟ್ಕೊಂಡೆ. ಆ್ಯಂಡ್ ಈ ತುಳಸಿ ಹಬ್ಬ ಮಾಡುವಾಗ ನಾವು ತುಂಬ ಇದನ್ನು ಪಾಲಿಸ್ಬೇಕಂತೆ. ರಿಗಾರ್ಡಿಂಗ್ ಹೇಗೆ ಅಂತ ಹೇಳಿದ್ರೆ, ಬೆಟ್ಟದ ನಲ್ಲಿಕಾಯಿ ತರಬೇಕು, ಅದನ್ನು ನೀಟಾಗಿ ಇಡಬೇಕು. ಆ್ಯಂಡ್ ಮನೆ ಒಳಗಡೆ ತುಳಸಿ ಇಡಬಾರ್ದು. ಆ್ಯಂಡ್ ಬೆಟ್ಟದ ನಲ್ಲಿಕಾಯಿ ದೀಪ ಹಚ್ಚಬೇಕು, ಅದು 5, 9, 11 ಈ ಥರ ಇಡಬೇಕು ಅಂತ ಕೂಡ ಇದೆ. ಗೊತ್ತಿಲ್ಲದೆ ಅರ್ಧಂಬರ್ಧ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ಪ್ರತಿ ಒಂದು ಹಬ್ಬನೂ ತಿಳ್ಕೊಂಡು ಮಾಡಿ. ಸೊ ಅದಾದಮೇಲೆ ತುಳಸಿ ಗಿಡದ ಮುಂದೆ ಚಿಕ್ಕದಾಗಿ ಒಂದು ರಂಗೋಲಿ ಬಿಡಬೇಕು ಅಂತ ಅಂದ್ಕೊಂಡೆ. ಕಾರಣ ಈವ್ನಿಂಗ್ ಆ ರಂಗೋಲಿ ಮೇಲೆ ದೀಪ ಇಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಹಾಗಾಗಿ ಅದಾದಮೇಲೆ ರಂಗೋಲಿ ಸ್ವಲ್ಪ ಚಿಕ್ಕದಾಗಿ ಅಂತ ಅನ್ನಿಸ್ತು. ಸೊ ಅದಾದಮೇಲೆ ಮತ್ತೆ ಅದನ್ನು ದೊಡ್ಡದು ಹೇಗೆ ಮಾಡ್ತೀನಿ ಅಂತ ನಿಮ್ಗಳಿಗೆಲ್ಲ ಗೊತ್ತೇ ಇರುತ್ತಲ್ಲ. ಸೊ ಹಾಗಾಗಿ ಔಟರ್ ಬಾರ್ಡರ್ಸ್ನ ಬಿಟ್ಕೊಂಡು ಅದನ್ನು ಕೂಡ ನೀಟಾಗಿ ಫಿಲ್ ಮಾಡ್ಕೊಳ್ಲಿಕ್ಕೆ ರೆಡಿ ಮಾಡಿದೆ. ಅದಾದಮೇಲೆ ಇನ್ಬಿಟ್ವೀನ್ ಅದನ್ನು ಕನೆಕ್ಟ್ ಮಾಡ್ಕೊಳ್ತಿದ್ದೆ. ಆಗಾಗ ಕ್ಯಾಮ್ರಾ ರೆಡಿ ಮಾಡ್ಕೊಳ್ತಿದ್ದೆ, ಬಿಕಾಸ್ ದೇರ್ ವಾಸ್ ಅ ಕಮೆಂಟ್, ನೀವು ಕ್ಯಾಮ್ರಾನ ಫೋಕಸ್ ಮಾಡ್ತಿಲ್ಲ ಅಂತ. ಸೊ ಹಾಗಾಗಿ ಆ ಥರ ಮಾಡಬೇಕು ಅನ್ನೋ ಟೈಮಲ್ಲೇ ಕೈ ಅಡ್ಡ ಬಿಟ್ಬಿಟ್ಟಿರ್ತೀನಿ. ಸೊ ಬಟ್ ಗೋಯಿಂಗ್ ಫಾರ್ವರ್ಡ್ ಐಲ್ ಬಿ ಮೋರ್ ಕೇರ್ಫುಲ್. ಸೊ ಮಾರ್ನಿಂಗ್ ವೈಬ್ ಆಗಿರೋದ್ರಿಂದ ಎವ್ರಿ ಡೇ ನನಗೆ ತುಂಬ ಫೋಕಸ್ಡಾಗಿ ಮಾಡೋಕ್ಕೆ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆ್ಯಕ್ಚುಲಿ ಹೇಳ್ತೀನಿ, ನಾನು ತುಂಬ ಇಂಪ್ರೂವ್ ಆಗಿದ್ದೀನಿ. ಇದೆಲ್ಲ ಮುಗೀತು. ತುಳಸಿ ಗಿಡಗಳನ್ನು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೆ. ಅದಾದಮೇಲೆ ರಂಗೋಲಿ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದು ಓವರಾಲ್ ಔಟ್ಕಮ್ ಆಗಿತ್ತು. ಅದಾದಮೇಲೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಬಿಟ್ಟು ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇದು ಮೊದಲನೇ ವಾರ ಆಗಿದ್ದರಿಂದ 1 ದೀಪ ಆಗಿರುತ್ತೆ, ಅಂದರೆ 1 ನಿಂಬೆಹಣ್ಣು 2 ಭಾಗ. ಪೂಜೆ ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ಬಿಸಿ ಪಲಾವ್ ಸಿಗುತ್ತೆ. ಮನೆಗೆ ಬಂದ ತಕ್ಷಣ ನನಗೆ ಯಾಕೋ ಹುಳಿಗೊಜ್ಜು ತಿನ್ನಬೇಕು ಅಂತ ಅನಿಸುತ್ತೆ. ಹುಳಿಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಈ ಕುಟಾಣಿ ಒಳಗಡೆ ಒಂದು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಕುಟ್ಕೊಳ್ಳಿ. ಅದು ಸ್ವಲ್ಪ ಸ್ಮ್ಯಾಶ್ ಆಗಬೇಕು, ತುಂಬ ಇದಾಗಬಾರ್ದು. ಅದನ್ನು ನೆನೆಸಿಟ್ಟಿರುವಂಥ ಹುಣಸೆ ಹೋಳಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಶೋಕಿ ಮಾಡಿಬಿಡಿ, ದಯವಿಟ್ಟು ಕೈಯಲ್ಲೇ ಕಿವುಚ್ಕೊಳ್ಳಿ. ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಆ ಈರುಳ್ಳಿ ಬಿಡಿ ಆಗೋವರೆಗೂ ನೀಟಾಗಿ ಕಿವುಚ್ಕೋಬೇಕು. ಓಕೆನಾ? ಇದನ್ನು ಹೇಳೋವಾಗಲೇ ಬಾಯಿಗೆ ನೀರು ಬರ್ತಾಯಿದೆ. ಇನ್ನು ಮಾಡಿ ತಿಂದಾಗ ಹೇಗಿರುತ್ತೆ ಹೇಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನೀಟಾಗಿ ಅದನ್ನು ಕಿವುಚ್ಕೊಳ್ಳೋದು ಮರಿಬೇಡಿ. ಇದಕ್ಕೆ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಅಂತ ಹೇಳಿ ಸಾಂಬಾರು ಪುಡಿನ ಹಾಕ್ಕೊಂಡೆ ನಾನು. ನೀವು ಬೇಕಾದ್ರೆ ಬರೀ ಹಸಿಮೆಣಸಿನ್ಕಾಯಿನೇ ಹಾಕ್ಕೊಳ್ಳಿ. ನೀಟಾಗಿ ಕಿವುಚ್ಬೇಕು ಅದನ್ನು. ಈ ಸ್ಪೂನಲ್ಲೆಲ್ಲ ಶೋಕಿ ಮಾಡಬೇಡಿ. ಇದು ಹಳೆ ಕಾಲದ ಗೊಜ್ಜಾಗಿರೋದ್ರಿಂದ ನೀವು ಕೈಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಹೇಳ್ತೀನಿ, ಇಟ್ ವಾಸ್ ಯಮ್ ಅಂಡ್ ಟೇಸ್ಟಿ. ಗೊತ್ತಾ? ಇದಕ್ಕೆ ಸ್ವಲ್ಪ ಬಿಸಿ ಮುದ್ದೆ ಇದ್ದರೆ ಹೆಂಗಿರುತ್ತೆ ಗೊತ್ತಾ? ಸೊ ಹಾಗಾಗಿ ಗೊಜ್ಜೆಲ್ಲ ನೀಟಾಗಿ ಕಿವುಚ್ಕೊಂಡು ರೆಡಿ ಆಗಿತ್ತಲ್ವ. ಅದಾದಮೇಲೆ ಸ್ವಲ್ಪ ಶೋಕಿಗೆ ಅಂತ ಅಂದರೆ ವ್ಲಾಗ್ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೆ. ಕೊತ್ತಂಬರಿ ಇಸ್ ಆಪ್ಷನಲ್, ಅದೇನಂತ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಹೇಳೋ ಥರ ಇಲ್ಲ, ಬಟ್ ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಪುಟಾಣಿ ಮುದ್ದೆ ಮಾಡಿಕೊಂಡು ನಿಂತಾ ಇದ್ದರೆ ಸೀರಿಯಸ್ಲಿ ಹೇಳ್ತೀನಿ, ಸ್ವರ್ಗ ರಪ್ ಅಂತ ಪಾಸಾಗತ್ತೆ. ನೀಟಾಗಿ ಮುದ್ದೆನ ಹಚ್ಕೊಂಡು ಆ ಗೊಜ್ಜು ಒಳಗಡೆ ಇದು ಮಾಡಿ ತಿಂತಾಯಿದ್ರೆ ಮಾತ್ರ ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಇದು ಮುಗಿದ್ಮೇಲೆ ಈವ್ನಿಂಗ್ ಡಿನ್ನರ್ಗೆ ಪಪಾಯನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಆ ಲಿಟಲ್ ಪ್ರೋಗ್ರೆಸ್ ಈಚ್ ಡೇ ಹ್ಯಾಟ್ಸ್ ಅಪ್ ಅಂತ ಇದೆಯಲ್ಲ, ಈ ಒಂದು ಕೋಟ್ನ ನಾನು ಡೈಲಿ ಫಾಲೋ ಮಾಡ್ಬೇಕು ಅಂದ್ಕೊಂಡು ವರ್ಕ್ ಸ್ಟಾರ್ಟ್ ಆಯಿತು. ಆಮೇಲೆ ಇವತ್ತಿನ ಒಂದು ಡೇ ಎಂಡ್ ಆಯಿತು. ಟೇಕ್ ಕೇರ್, ಬಾಯ್, ಮೀಟ್ ಯು ಟುಮಾರೋ. ಹ್ಯಾವ್ ಅ ಗ್ರೇಟ್ ಡೇ. ಎಲ್ರಿಗೂ ಒಳ್ಳೆಯದಾಗಲಿ.